ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗವನ್ನು ಮಾಡ್ತಾರೆ. ಅದಾದ ನಂತರ ವಾಷಿಂಗ್ಟನ್ನಲ್ಲಿರುವ ಜಾರ್ಜ್ ವಾಷಿಂಗ್ಟನ್ ವಿಶ್ವವಿದ್ಯಾಲಯದಲ್ಲಿ ಮೊಮ್ಮಕ್ಕಳು ಇಲ್ಲೇ ನಿಂತಿದ್ದಾರೆ. ತಾತನ ಚಿತೆ ಏನು ಸಿದ್ಧ ಆಗ್ತಾ ಇದೆ, ಆ ಚಿತೆಯ ಮುಂದೆ ನಿಂತಿರುವಂತಹ ಮೊಮ್ಮಕ್ಕಳು. ಸಹಜವಾಗಿ ಅವರಲ್ಲಿ ಬಹಳ ದುಃಖ ಇದೆ. ಆಮೇಲೆ ನಾನು ಈಗ ತಾನೇ ಹೇಳಿದಾಗೆ ಎಸ್.ಎಂ. ಕೃಷ್ಣ ಅವರದ್ದು ಇದೇನು ಸಡನ್ ಆಗಿ ಅವರ ಮೃತ ವಿಚಾರವಾಗಿ ಬಹಳ ಒಂದ್ ರೀತಿ ದಿಗ್ಭ್ರಮೆಗೊಳ್ಳುವಂತ ಸಂಗತಿ ಆಗಿರ್ಲಿಲ್ಲ ಅವ್ರ ಕುಟುಂಬ ವರ್ಗಕ್ಕೆ. ಯಾಕೆ ಅಂತ ಅಂದ್ರೆ ಬಹಳ ದಿನಗಳಿಂದನೂ ಕೂಡ ಅವರು ಹಾಸ್ಪಿಟಲೈಸ್ ಆಗೋದು ಮತ್ತೆ ಡಿಸ್ಚಾರ್ಜ್ ಆಗೋದು ಈ ರೀತಿಯಾಗಿ ನಡೀತಾ ಇತ್ತು. ಆಗ ಒಂದ್ ರೀತಿ ಮಾನಸಿಕವಾಗಿ ಬಹಳ ದಿನ ಅವರನ್ನು ಉಳಿಸ್ಕೊಳ್ಳುವಂಥದ್ದು ಬಹಳ ಕಷ್ಟ ಅನ್ನುವಂಥ ಒಂದು ಸಹಜ ನಿರ್ಧಾರಕ್ಕೆ ಅವ್ರ ಕುಟುಂಬ ಕೂಡ ಬಂದಿತ್ತು. ಬಟ್ ಈ ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣ ಅವ್ರನ್ನ ಉಳಿಸ್ಕೊಳ್ಳೋಕೆ ಬಹಳ ಪ್ರಯತ್ನ ಆಗಿದೆ ಅನ್ನುವಂಥದ್ದು ಕೂಡ ಅದನ್ನು ನಾವು ಬಹಳ ಸಂದರ್ಭದಲ್ಲಿ ಅವರನ್ನ ಮೆಡಿಕೇಶನ್ ಮತ್ತೊಂದು ನೋಡಿದಂಥ ಸಂದರ್ಭದಲ್ಲಿ ನಮ್ಗೆ ಗೊತ್ತಿರುವಂಥ ಸಂಗತಿನೇ. ಇನ್ನು ಎಸ್.ಎಂ. ಕೃಷ್ಣ ಅವರು ತಮ್ಮ ರಾಜಕೀಯ ಜೀವನದ ಕೊನೆ ಹಂತದಲ್ಲಿ ಅವರು ಬಿಜೆಪಿಗೆ ಹೋದಂಥ ಕಾರಣದಿಂದಾಗಿಯೂ ಕೂಡ ಅವ್ರಿಗೆ ಸಹಜವಾಗಿ ಬಿಜೆಪಿಯಲ್ಲಿ ಹಿಂದೆಯಿಂದನೂ ಕೂಡ ಬಹಳಷ್ಟು ಸ್ನೇಹಿತರಿದ್ರು. ಈಗ ಅವರನ್ನ ಇಷ್ಟಪಡುವಂತಹ ಬಹಳಷ್ಟು ಮಂದಿ ನಾಯಕರುಗಳು ಅವರೆಲ್ಲ ಈಗ ಬಂದು ಆ ಸ್ಥಳದಲ್ಲಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಬಿಜೆಪಿಯ ಹಲವಾರು ನಾಯಕರುಗಳು, ಕಾಂಗ್ರೆಸ್ ಸಂಬಂಧಪಟ್ಟಾಗಿನ ನಾಯಕರುಗಳು, ಇನ್ನು ಮಂಡ್ಯ ಹಾಗೆ ಹಾಸನ ಈ ಭಾಗ ಅಂತಾನೆ JDS ಬಹಳ ಪ್ರಬಲವಾಗಿರುವಂಥದ್ದು. ಬಟ್ ಆ ನಾಯಕರುಗಳು ಕೂಡ ಸುಮಲತಾ ಅಂಬರೀಶ್ ಅವರು ಕೂಡ ಬಂದು ಕುಳಿತಿದ್ದಾರೆ ನೋಡ್ತಾ ಇದ್ದೀವಿ. ಹೀಗೆ ಪಕ್ಷಾತೀತವಾಗಿ ರಾಜಕೀಯ ನಾಯಕರುಗಳು ಬಂದು ಈ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಭಾಗಿಯಾಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಅವಕಾಶ ಇದೆ, ಅವ್ರು ಮಾತ್ರ ಒಳಗಡೆ ಇರಬೇಕು, ಮಿಕ್ಕಿದವರೆಲ್ಲ ಕಾರ್ನರ್ಗೆ ಹೋಗ್ಬೇಕು. ದಯವಿಟ್ಟು ಇಡೀ ರಾಜ್ಯದ ಮೀಡಿಯಾ, ರಾಷ್ಟ್ರದ ಮೀಡಿಯಾ ಅದನ್ನು ಗಮನಿಸ್ತಾ ಇದೆ. ದಯವಿಟ್ಟು ನಾವು ಡಿಸಿಪ್ಲಿನ್ ಇಂದ ಇರಬೇಕಾಗ್ತದೆ. ತಾವೆಲ್ಲ ಕ್ಷಮಿಸಬೇಕು. ಎಲ್ಲರಿಗೂ ಕೂಡ ಟಿವಿಗಳು ಹಾಕಿದ್ದೀವಿ, ಸ್ಕ್ರೀನ್ ಹಾಕಿದ್ದೀವಿ, ಎಲ್ಲರೂ ಆಗ್ತಿದೆ. ಹೊರಗಡೆ ಕಾಂಪೌಂಡ್ ಇಂದ ಆಚೆ ಕೂಡ ಇನ್ನು ಯಾರು ಬೇಕಾದ್ರೂ ನಿಂತ್ಕೊಂಡು ನೋಡುವಂತ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ. ದಯವಿಟ್ಟು ಎಲ್ಲ ಸಹಕರಿಸಬೇಕು. ಪ್ರೋಟೋಕಾಲ್ ಪ್ರಕಾರ ಸರ್ಕಾರ ಗೌರವ ಯಾವ ರೀತಿ ಸಲ್ಲಿಸಬೇಕು ಆ ಕೆಲಸನ ನಾವು ಮಾಡಬೇಕಾಗ್ತದೆ. ತಾವೆಲ್ಲ ಸಹಕಾರವನ್ನು ಕೊಡಬೇಕು ದಯವಿಟ್ಟು. ಈಗ ಸರ್ಕಾರದ ಗೌರವ ಆಗ್ತದೆ, ಅದಾದ ಮೇಲೆ ಮಿಕ್ಕಿದ್ದು ಅವರ ಕುಟುಂಬದ ಏನು ವ್ಯವಸ್ಥೆ ಇದೆ ಆ ರೀತಿ ಒಂದು ಗೌರವನ ಯಾರು ಒತ್ತಡ ಇತ್ತು ದಯವಿಟ್ಟು ಒಳಗಡೆ ಯಾರನ್ನೂ ಬಿಡಕ್ಕೆ ಹೋಗ್ಬೇಡಿ. ಏನೇ ಇದ್ರು ಅಲ್ಲಿ ಕಾಂಪೌಂಡ್ ಒಳಗಡೆ ನಿಂತ್ಕೊಂಡೆ ಬೇಕಾದ್ರೆ ನನಗೆ ಹೇಳಿ ನಾನು ಅಲೋ ಮಾಡ್ತೀನಿ ನಾನು. ಓಕೆ, ಡೆಪ್ಟಿ ಕಮಿಷನರ್ ಅವರೇ ಶುರು ಮಾಡಿ. CM ಕ್ಲೋಸ್ ಕೊಡಲ್ಲ ಇಲ್ಲ ವೈರಲ್ ಇಲ್ಲ ನೋಡಿ. ಕಾರ್ತಿಕ್ ಅವರು ಇವಾಗ ಹೇಳಿ ಸಲ ಇನ್ನೀಗ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸರ್ಕಾರದ ಮಾಜಿ ಸಚಿವರು
ರಾಜ್ಯಪಾಲರು ಆಗಿ ಸದ್ಗತಿಯನ್ನು ಹೊಂದಿರುವ ಎಸ್.ಎಂ. ಕೃಷ್ಣರವರಿಗೆ ಸಕಲ ಸರ್ಕಾರಿ ಗೌರವ. ಮೊದಲಿಗೆ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅವರಿಂದ ಹೂಗುಚ್ಛ ಸಮರ್ಪಣೆ. ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಮಾನ್ಯ ಉಪಮುಖ್ಯಮಂತ್ರಿಯವರು ಕರ್ನಾಟಕ ಸರ್ಕಾರ ಇವರಿಂದ ಹೂಗುಚ್ಛ ಸಮರ್ಪಣೆ. ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರ ಪರವಾಗಿ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಮಾನ್ಯ ಕೇಂದ್ರ ಗ್ರಾಹಕರ ವ್ಯವಹಾರಗಳ ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಮತ್ತು ಹೊಸ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವರು ಭಾರತ ಸರ್ಕಾರ. ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾನ್ಯ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರು ಭಾರತ ಸರ್ಕಾರ. ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾನ್ಯ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರು ಭಾರತ ಸರ್ಕಾರ ಅವರಿಂದ ಹೂಗುಚ್ಛ ಸಮರ್ಪಣೆ. ಸಭ್ಯ ಸಂಭಾವಿತ ರಾಜಕಾರಣಿ ಶ್ರೀ ಎಸ್.ಎಂ. ಕೃಷ್ಣರವರು ಅಜಾತ ಶತ್ರುವಾಗಿದ್ದವರು. ಶ್ರೀ ಯು.ಟಿ. ಖಾದರ್ ಫರೀದ್ರವರು ಮಾನ್ಯ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ ಇವರಿಂದ ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಇವರಿಂದ ಇನ್ನೀಗ ಹೂಗುಚ್ಛ ಸಮರ್ಪಣೆ. ಶ್ರೀ ಎನ್. ಚಲುವರಾಯಸ್ವಾಮಿಯವರು ಮಾನ್ಯ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ. ಶ್ರೀ ಬಿ.ಎಸ್. ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ. ಶ್ರೀ ಬಸವರಾಜ ಬೊಮ್ಮಾಯಿಯವರು ಲೋಕಸಭೆಯ ಸದಸ್ಯರು ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ. ಶ್ರೀ ಆರ್. ಅಶೋಕ್ ರವರು ಮಾನ್ಯ ವಿರೋಧ ಪಕ್ಷದ ನಾಯಕರು ಕರ್ನಾಟಕ ವಿಧಾನಸಭೆ ಜೆ.ಪಿ. ನಡ್ಡಾ ರವರ ಪರವಾಗಿ ಶ್ರೀ ಕೃಷ್ಣ ಬೈರೇಗೌಡರವರು ಮಾನ್ಯ ಕಂದಾಯ ಸಚಿವರು ಕರ್ನಾಟಕ ಸರ್ಕಾರ. ಶ್ರೀ ಕೆ.ಎಚ್. ಮುನಿಯಪ್ಪರವರು ಮಾನ್ಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರು ಕರ್ನಾಟಕ ಸರ್ಕಾರ. ಡಾಕ್ಟರ್ ಎಚ್.ಸಿ. ಮಹದೇವಪ್ಪರವರು ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಕರ್ನಾಟಕ ಸರ್ಕಾರ. ಡಾಕ್ಟರ್
ಎಂಸಿ ಸುಧಾಕರ್ ರವರು ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರ. ಡಾಕ್ಟರ್ ಜಿ ಪರಮೇಶ್ವರರವರು ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ. ಶ್ರೀ ಎಚ್ ಎ ಪಾಟೀಲ್ ರವರು ಮಾನ್ಯ ಕಾನೂನು ಸಂಸದೀಯ ವ್ಯವಹಾರಗಳ ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರು ಕರ್ನಾಟಕ ಸರ್ಕಾರ. ಡಾಕ್ಟರ್ ಎಂಸಿ ಸುಧಾಕರ್ ರವರು ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರ. ಶ್ರೀ ಕೆ ವೆಂಕಟೇಶ್ ರವರು ಮಾನ್ಯ ಪಶುಸಂಗೋಪನೆ ಹಾಗೂ ರೇಷ್ಮೆ ಸಚಿವರು ಕರ್ನಾಟಕ ಸರ್ಕಾರ. ಡಾಕ್ಟರ್ ಅಶ್ವಥ್ ನಾರಾಯಣ್ ರವರು ಮಾನ್ಯ ಶಾಸಕರು ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ. ಶ್ರೀಮತಿ ಲಕ್ಷ್ಮಿ ಆರ್ ಹೆಬ್ಬಾಳ್ಕರ್ ರವರು ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು ಕರ್ನಾಟಕ ಸರ್ಕಾರ. ಶ್ರೀ ಅಶೋಕ್ ಮಹದೇವಪ್ಪ ಪಟ್ಟಣ ರವರು ಮಾನ್ಯ ಸರ್ಕಾರಿ ಮುಖ್ಯ ಸಚೇತಕರು ಕರ್ನಾಟಕ ವಿಧಾನಸಭೆ. ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರು ಶ್ರೀ ಸಲೀಂ ಅಹ್ಮದ್ ರವರು. ಶ್ರೀ ಆರ್ ಬಿ ತಿಮ್ಮಾಪುರ ರವರು ಅಬಕಾರಿ ಸಚಿವರು ಕರ್ನಾಟಕ ಸರ್ಕಾರ. ಶ್ರೀ ಪಿ ಎಂ ನರೇಂದ್ರ ಸ್ವಾಮಿ ಅವರು ಮಾನ್ಯ ಶಾಸಕರು ಮಳವಳ್ಳಿ ವಿಧಾನಸಭಾ ಕ್ಷೇತ್ರ. ಶ್ರೀ ಎ ಬಿ ರಮೇಶ್ ಬಂಡಿಸಿದ್ದೇಗೌಡರವರು ಮಾನ್ಯ ಶಾಸಕರು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ. ಶ್ರೀ ಮಧು ಜಿ ಮಾದೇಗೌಡರವರು ಮಾನ್ಯ ಶಾಸಕರು ವಿಧಾನ ಪರಿಷತ್. ಶ್ರೀಯುತ ಸುಧಾಕರ್ ರವರು ಯೋಜನಾ ಸಚಿವರು. ಶ್ರೀ ದಿನೇಶ್ ಗೂಳಿಗೌಡರವರು ಮಾನ್ಯ ಶಾಸಕರು ವಿಧಾನ ಪರಿಷತ್. ಶ್ರೀ ಟಿ ರವಿಕುಮಾರ್ ಗಣಿಗಾರವರು ಮಾನ್ಯ ಶಾಸಕರು ಮಂಡ್ಯ ವಿಧಾನಸಭಾ ಕ್ಷೇತ್ರ. ಶ್ರೀ ದರ್ಶನ್ ಪುಟ್ಟಣ್ಣಯ್ಯರವರು ಮಾನ್ಯ ಶಾಸಕರು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ. ಶ್ರೀ
ಕೆಎಂ ಉದಯ್ ರವರು ಮಾನ್ಯ ಶಾಸಕರು ಮದ್ದೂರು ವಿಧಾನಸಭಾ ಕ್ಷೇತ್ರ. ಶ್ರೀ ಎಚ್ ಸಿ ಮಂಜೂರ್ ಅವರು ಮಾನ್ಯ ಶಾಸಕರು ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರ. ಶ್ರೀ ಕೆ ವಿವೇಕಾನಂದ ರವರು ಮಾನ್ಯ ಶಾಸಕರು ವಿಧಾನ ಪರಿಷತ್. ಡಾಕ್ಟರ್ ಕೆ ಸುಧಾಕರ್ ಅವರು ಸಂಸದರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ. ಶ್ರೀ ಟಿ ಬಿ ಜಯಚಂದ್ರ ರವರು ಮಾನ್ಯ ಶಾಸಕರು. ಶ್ರೀ ಡಿ ಕೆ ಸುರೇಶ್ ರವರು ಮಾಜಿ ಸಂಸದರು. ಶ್ರೀ ಡಿ ವೈ ವಿಜಯೇಂದ್ರ ರವರು ಮಾನ್ಯ ಶಾಸಕರು ಹಾಗೂ ರಾಜ್ಯಾಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ. ಶ್ರೀ ಎಚ್ ವಿಶ್ವನಾಥ್ ರವರು ಮಾನ್ಯ ಶಾಸಕರು ವಿಧಾನ ಪರಿಷತ್. ಶ್ರೀ ಸುರೇಶ್ ಬಾಬುರವರು ಚಿಕ್ಕನಾಯಕನಹಳ್ಳಿ ಮಾನ್ಯ ಶಾಸಕರು. ಶ್ರೀ ಸಿ ಟಿ ರವಿ ಅವರು ಮಾನ್ಯ ಶಾಸಕರು ವಿಧಾನ ಪರಿಷತ್. ಶ್ರೀ ತನ್ವೀರ್ ಸೇಠ್ ಅವರು ಮಾನ್ಯ ಶಾಸಕರು ನರಸಿಂಹರಾಜ ವಿಧಾನಸಭಾ ಕ್ಷೇತ್ರ. ಶ್ರೀ ಸಿ ಪಿ ಯೋಗೇಶ್ವರ್ ರವರು ಮಾನ್ಯ ಶಾಸಕರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ. ಶ್ರೀಮತಿ ಸುಮಲತಾ ಅಂಬರೀಶ್ ರವರು ಮಾಜಿ ಲೋಕಸಭಾ ಸದಸ್ಯರು ಮಂಡ್ಯ. ಶ್ರೀಯುತ ಯೋಗೇಶ್ವರ್ ಅವರು ಮಾನ್ಯ ಶಾಸಕರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ. ಶ್ರೀ ಎಲ್ ಎ ಹ್ಯಾರಿಸ್ ರವರು ಶಾಸಕರು ಶಾಂತಿನಗರ. ಶೃಂಗೇರಿಯ ಮಾನ್ಯ ಶಾಸಕರು ರಾಜೇಗೌಡರು. ಶ್ರೀ ಶಿವಲಿಂಗೇಗೌಡರವರು ಶ್ರೀ ಡಿ ಸಿ ತಮ್ಮಣ್ಣರವರು ಮಾಜಿ ಸಚಿವರು ಹಾಗೂ ವಿಧಾನಸಭಾ ಸದಸ್ಯರು ಮದ್ದೂರು ವಿಧಾನಸಭಾ ಕ್ಷೇತ್ರ. ಶ್ರೀ ಶ್ರೀ ಸಿ ಎಸ್ ಪುಟ್ಟರಾಜುರವರು ಮಾಜಿ ವಿಧಾನಸಭಾ ಸದಸ್ಯರು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ. ಶ್ರೀ ರಾಜೇಗೌಡರು
ಶೃಂಗೇರಿಯ ಮಾನ್ಯ ಶಾಸಕರು, ಶ್ರೀ ಡಿ.ಸಿ. ತಮ್ಮಣ್ಣರವರು ಮಾಜಿ ಸಚಿವರು ಹಾಗೂ ವಿಧಾನಸಭಾ ಸದಸ್ಯರು, ಮದ್ದೂರು ವಿಧಾನಸಭಾ ಕ್ಷೇತ್ರ. ಶ್ರೀ ಟಿ.ಎಸ್. ಪುಟ್ಟರಾಜುರವರು ಮಾಜಿ ವಿಧಾನಸಭೆಯ ಸದಸ್ಯರು, ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ. ಶ್ರೀ ಡಿ. ಸೋಮಶೇಖರ್ ರವರು ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ. ಶ್ರೀ ಕೆ.ಸಿ. ನಾರಾಯಣಗೌಡರವರು ಮಾಜಿ ಸಚಿವರು ಹಾಗೂ ವಿಧಾನಸಭೆಯ ಸದಸ್ಯರು, ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರ. ಶ್ರೀ ಗೋವಿಂದರಾಜುರವರು ವಿಧಾನ ಪರಿಷತ್ನ ಸದಸ್ಯರು. ಶ್ರೀ ರವಿ ಅವರು ಮಾನ್ಯ ವಿಧಾನ ಪರಿಷತ್ನ ಸದಸ್ಯರು. ಶ್ರೀ ರವಿ ಅವರು ಮಾನ್ಯ ಶಾಸಕರು. ಶ್ರೀ ಎಚ್.ಎಂ. ರೇವಣ್ಣರವರು ಶ್ರೀ ಶಿವಣ್ಣರವರು ಆನೇಕಲ್ನ ಶಾಸಕರು. ಶ್ರೀ ಎಲ್ಲ ಶಿವರಾಮೇಗೌಡರು ಮಾಜಿ ಸಚಿವರು. ಶ್ರೀ ಡಿ.ಎಲ್. ಶಂಕರ್ ರವರು ಡಾಕ್ಟರ್ ಬಿ.ಎಲ್. ಶಂಕರ್ ರವರು ಮಾಜಿ ಸಂಸದರು. ಶ್ರೀ ಬಿ.ಎಸ್. ಉಗ್ರಪ್ಪರವರು ಮಾಜಿ ಶಾಸಕರು. ಮಾನ್ಯ ಶಾಸಕರಾದ ಜೆ.ಟಿ. ಪಾಟೀಲ್ ರವರು, ಮಾನ್ಯ ಶಾಸಕರಾದ ಬಿ.ಎಸ್. ಪಾಟೀಲ್ ರವರು, ಡಾಕ್ಟರ್ ರಂಗನಾಥ್ ಅವರು ಮಾನ್ಯ ಶಾಸಕರು. ಶ್ರೀ ವಿನಯ್ ಕುಮಾರ್ ಸರ್ಕೆ ರವರು ಮಾಜಿ ಸಂಸದರು. ಇದೀಗ ಶ್ರೀ ಜೆ.ಟಿ. ಪಾಟೀಲ್ ರವರು ಮಾನ್ಯ ಶಾಸಕರು.
ಶ್ರೀ GS ಪಾಟೀಲ್ ರವರು, ಮಾನ್ಯ ಶಾಸಕರು, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ಸಂಸ್ಥಾಪಕರಾದ ಶ್ರೀ ಗೋಪಾಲಕೃಷ್ಣ ರವರು, ಶ್ರೀ ವಿನಯ್ ಕುಮಾರ್ ಸುರ್ಕೆ ರವರು, ಡಾಕ್ಟರ್ ರಂಗನಾಥ್ ರವರು, ಶಾಸಕರು ಡಾಕ್ಟರ್ ರಂಗನಾಥ್. ಇದೀಗ ಪುಷ್ಪಗುಚ್ಛ ಸಮರ್ಪಣೆ ಶ್ರೀ ವಿನಯ್ ಕುಮಾರ್ ಸರ್ಕೆ ರವರು. ಶ್ರೀಮತಿ ಮೋಟಮ್ಮ ರವರು, ಮಾಜಿ ಸಚಿವರು, ಶ್ರೀಮತಿ ರಾಣಿ ಸತೀಶ್ ರವರು, ಮಾಜಿ ಸಚಿವರು, ಶ್ರೀ ಷಡಕ್ಷರಿಯವರು, ಮಾನ್ಯ ಶಾಸಕರು ತುಮಕೂರು, ಶ್ರೀ ರವೀಂದ್ರ ಶ್ರೀಕಂಠಯ್ಯರವರು, ಮಾಜಿ ವಿಧಾನಸಭಾ ಸದಸ್ಯರು, ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ, ಶ್ರೀಮತಿ ರಾಣಿ ಸತೀಶ್ ಅವರು, ಮಾಜಿ ಸಚಿವರು, ಶ್ರೀಮತಿ ಮೋಟಮ್ಮರವರು, ಮಾಜಿ ಸಚಿವರು, ಶ್ರೀ ರವೀಂದ್ರ ಶ್ರೀಕಂಠಯ್ಯರವರು, ಮಾಜಿ ವಿಧಾನಸಭಾ ಸದಸ್ಯರು, ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ, ಶ್ರೀ ಎಚ್ ಆಂಜನೇಯರವರು, ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ, ಶ್ರೀ ಸುರೇಶ್ ಗೌಡರವರು, ಮಾಜಿ ವಿಧಾನಸಭಾ ಸದಸ್ಯರು, ನಾಗಮಂಗಲ ವಿಧಾನಸಭಾ ಕ್ಷೇತ್ರ, ಶ್ರೀ ಷಡಕ್ಷರಿ ಅವರು, ಮಾನ್ಯ ಶಾಸಕರು, ತಿಪಟೂರು, ಶ್ರೀ ಆಂಜನೇಯರವರಿಂದ ಪುಷ್ಪಗುಚ್ಛ ಸಮರ್ಪಣೆ. ಇನ್ನೀಗ ಶ್ರೀಯುತ KD ಚಂದ್ರಶೇಖರ್ ಅವರು, ಮಾಜಿ ಶಾಸಕರು, ಶ್ರೀ ಮರಿತಿಬ್ಬೇಗೌಡರವರು, ಮಾಜಿ ಶಾಸಕರು, ಶ್ರೀಯುತ ಅಂದಾನಿರವರು, ಮಾಜಿ ವಿಧಾನಸಭಾ ಸದಸ್ಯರು, ಮಳವಳ್ಳಿ ವಿಧಾನಸಭಾ ಕ್ಷೇತ್ರ, ಶ್ರೀ ರಾಥೋಡ್ ರವರು, ಶ್ರೀ BH ಪಾಟೀಲ್ ರವರು, ಶ್ರೀ ಸುರೇಶ್ ಗೌಡರವರು, ಮಾಜಿ ವಿಧಾನಸಭಾ ಸದಸ್ಯರು, ನಾಗಮಂಗಲ ವಿಧಾನಸಭಾ ಕ್ಷೇತ್ರ, ಶ್ರೀ ಮರಿತಿಬ್ಬೇಗೌಡರವರು ಇನ್ನೀಗ ಪುಷ್ಪಗುಚ್ಛವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಶ್ರೀಮತಿ ಮಲ್ಲಾಜಮ್ಮರವರು ಇದೀಗ ಮರಿತಿಬ್ಬೇಗೌಡರವರು ಪುಷ್ಪಗುಚ್ಛ ಸಮರ್ಪಣೆ. ಶ್ರೀ ಡಿ ಮಾದೇಗೌಡರವರು, ಮಾಜಿ ಶಾಸಕರು, ಶ್ರೀ KT ಶ್ರೀಕಂಠೇಗೌಡರು, ಶ್ರೀ ಅನ್ನದಾನಿ ರವರು, ಡಾಕ್ಟರ್ K ಅನ್ನದಾನಿ ರವರು, ಮಳವಳ್ಳಿಯ ಮಾಜಿ ಶಾಸಕರು, ಶ್ರೀಮತಿ ಮಲ್ಲಾಜಮ್ಮ ರವರು, ಮಾಜಿ ಶಾಸಕರು, ಶ್ರೀಯುತ KT ಶ್ರೀಕಂಠೇಗೌಡ ರವರು, ಮಾಜಿ ಶಾಸಕರು,
ಶ್ರೀಯುತ ಕೆ.ಟಿ. ಶ್ರೀಕಂಠೇಗೌಡರವರು, ಮಾನ್ಯ ಮಾಜಿ ಶಾಸಕರು. ಎಚ್.ಸಿ. ಬಾಲಕೃಷ್ಣರವರು, ಮಾನ್ಯ ಶಾಸಕರು, ಮಾಗಡಿ ವಿಧಾನಸಭಾ ಕ್ಷೇತ್ರ. ಶ್ರೀ ಡಿ ಮಾದೇಗೌಡರವರು ದಯಮಾಡಿ ಬರಬೇಕು, ಮಾನ್ಯ ಮಾಜಿ ಶಾಸಕರು. ಶ್ರೀ ಡಿ ಆರ್ ರವಿಕಾಂತೇಗೌಡರವರು ಐಜಿಪಿ. ಶ್ರೀ ಡಿ ಆರ್ ರವಿಕಾಂತೇಗೌಡರವರು IPS IGP. ಶ್ರೀ ಡಿ ಆರ್ ಪಾಟೀಲ್ ರವರು ನಿವೃತ್ತ DG ಶ್ರೀ ಭಾಸ್ಕರ್ ರವರು. ಶ್ರೀ ಡಿ ಆರ್ ಪಾಟೀಲ್ ರವರು. ಡಿ ರಮೇಶ್ ಅವರು, ಮಾಜಿ ಕಾಡಾ ಅಧ್ಯಕ್ಷರು. ಎಸ್ ಗುರುಚರಣ್ ರವರು, ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರು. ಶ್ರೀ ಬೋರಲಿಂಗಯ್ಯರವರು IPS IGP ದಕ್ಷಿಣ ವಲಯ. ಶ್ರೀ ಬೋರಲಿಂಗಯ್ಯರವರು IPS. ಶ್ರೀ ಪ್ರಭುದೇವರವರು ಕರ್ನಾಟಕ. ಶ್ರೀ ಮಾದೇಗೌಡರಿಂದ ಪುಷ್ಪಗುಚ್ಛ ಸಮರ್ಪಣೆ. ಇನ್ನೀಗ ಶ್ರೀ ಬೋರಲಿಂಗಯ್ಯರವರು IPS IGP ದಕ್ಷಿಣ ವಲಯ. ಶ್ರೀ ಪ್ರಭುದೇವರವರು ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯರು. ಶ್ರೀ ಭಾಸ್ಕರ್ ರವರು ನಿವೃತ್ತ DG. ಶ್ರೀ ಡಾಕ್ಟರ್ ಕುಮಾರರವರು ಜಿಲ್ಲಾಧಿಕಾರಿಗಳು, ಮಂಡ್ಯ ಜಿಲ್ಲೆ, ಮಂಡ್ಯ. ಹೆಚ್ಚು ಕಡಿಮೆ ಒಂದು 10 ನಿಮಿಷದಿಂದ ಗಮನಿಸ್ತಾ ಇರಬಹುದು ಎಷ್ಟು ಅಚ್ಚುಕಟ್ಟಾಗಿ ಈ ಪುಷ್ಪ ನಮನ ಸಲ್ಲಿಸುವಂತ ಪ್ರಕ್ರಿಯೆಗಳು ನಡೀತಾ ಇದೆ ಅನ್ನುವಂಥ ವಿಚಾರವಾಗಿ. ಪೊಲೀಸ್ ಬ್ಯಾಂಡ್ ಮುಖೇನವಾಗಿ ನಮನ ಸಲ್ಲಿಸುವಂತದ್ದು ಒಂದು ಕಾರ್ಯ ಆಯ್ತು, ಅದೊಂದು ಪೊಲೀಸ್ ಸೆಲ್ಯೂಟ್ ನೀಡುವಂತದ್ದು. ಅದರ ಜೊತೆಗೆ ಅಲ್ಲಿರುವಂತ ಎಲ್ಲಾ ಜನಪ್ರತಿನಿಧಿಗಳಿಗೆ ಸಂಬಂಧಪಟ್ಟ ಹಾಗೆ ಶಾಸಕರುಗಳು, ಮಾಜಿ ಶಾಸಕರುಗಳು, ಸಚಿವರುಗಳು, ಕೇಂದ್ರ ಸರ್ಕಾರದ ಮುಖೇನವಾಗಿ, ಅಂದ್ರೆ ಈಗ ಪ್ರಧಾನಿ ಮೋದಿ ಎಲ್ಲ ಬಂದಿಲ್ಲ, ಬಟ್ ಅವರನ್ನ ಪ್ರತಿನಿಧಿಸ್ತಾ ಇರುವಂತಹ ಮಂದಿ, ಹೀಗೆ ಪ್ರತಿಯೊಬ್ಬರಿಂದನೂ ಕೂಡ ಬಹಳ ಅಚ್ಚುಕಟ್ಟುವಾಗಿ ಯಾವುದೇ ರೀತಿಯಂತ ಗೊಂದಲ ಇಲ್ಲ. ಆಮೇಲೆ ಇದರಲ್ಲೆಲ್ಲ ನಾವು DK ಶಿವಕುಮಾರ್ ಅವರನ್ನ ಶ್ಲಾಘಿಸಬೇಕು. ಬೇರೆ ಯಾವುದೇ ಅವ್ರ ಪಕ್ಷದ ಕಾರ್ಯಕ್ರಮ ಆಗಿರ್ಬೋದು, ಇಂಥ ಕಾರ್ಯಕ್ರಮಗಳಲ್ಲೂ ಕೂಡ ಖುದ್ದಾಗಿ ಮುಂದೆ ನಿಂತು ಇಂಥ ಮುತುವರ್ಜಿಗಳನ್ನ ತೆಗೆದುಕೊಳ್ತಾರೆ. ಇದು ಕೂಡ ಹಂಗೆ ನಾವು ನೋಡಿದ್ರೆ SM ಕೃಷ್ಣ ಅವರ ವ್ಯಕ್ತಿತ್ವ ಹೆಂಗಿತ್ತು, ನಡವಳಿಕೆ ಹೆಂಗಿತ್ತು, ಬಹಳ ಶಿಸ್ತುಬದ್ಧವಾದಂತ ವ್ಯಕ್ತಿತ್ವ. ಅದಕ್ಕೆ ತಕ್ಕಾಗೆ ಬಹಳ ಶಿಸ್ತುಬದ್ಧವಾಗಿ ನಡೀತಾ ಇರುವಂತ ಈ ಪ್ರಕ್ರಿಯೆಗಳನ್ನ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಪುಷ್ಪ ನಮನ ಸಲ್ಲಿಸುವಂತ ಕಾರ್ಯ ಆಗ್ತಾ ಇದೆ. ಸರ್ಕಾರದ ಏನು ಪ್ರತಿನಿಧಿಸುವಂತಹ ಅಧಿಕಾರಿ ವರ್ಗವೂ ಕೂಡ ಇದೀಗ ಪುಷ್ಪ ನಮನ ಸಲ್ಲಿಸ್ತಾ ಇರುವಂತ ಈ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದೆ. ಆಮೇಲೆ ಶಾಸಕರು, ನಾನು ಈಗ ತಾನೇ ಹೇಳ್ದಂಗೆ ಮಂಡ್ಯ ಭಾಗದ ಶಾಸಕರುಗಳು, ಮಾಜಿ ಶಾಸಕರುಗಳು, ಸಂಸದರುಗಳು, ಮಾಜಿ ಸಂಸದರುಗಳು, ಸಚಿವರುಗಳು, ಹೀಗೆ ಅಲ್ಲಿ ನೆರೆದಿರುವಂತ ಎಲ್ಲರಿಗೂ ಕೂಡ ಬಹಳ ಅಚ್ಚುಕಟ್ಟಾಗಿ ಅಂದ್ರೆ ಅವರುಗಳಿಗೆ ಈ ಪುಷ್ಪ ನಮನ ಸಲ್ಲಿಸುವಂತ ಪ್ರಕ್ರಿಯೆಯಲ್ಲಿ ಭಾಗಿಯಾಗೋದಕ್ಕೆ ಅವಕಾಶವನ್ನ ನೀಡಲಾಗಿದೆ. ಅದು ಯಥಾ ಪ್ರಕಾರವಾಗಿ ಮುಂದುವರಿತಾ ಇದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಈ ಪುಷ್ಪ ನಮನ ಸಲ್ಲಿಸಿದ ನಂತರದಲ್ಲಿ ಕುಟುಂಬದ ವರ್ಗದ ಮುಖೇನವಾಗಿ ಕೆಲ ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸೋದಕ್ಕೆ ಅವಕಾಶ ಇರುತ್ತೆ. ಅದಾದ ನಂತರದಲ್ಲಿ ಚಿತೆಗೆ ಅಗ್ನಿಸ್ಪರ್ಶ ಮಾಡುವಂತ ಪ್ರಕ್ರಿಯೆಗಳು ನಡೆಯುತ್ತೆ. ಮೊಮ್ಮಗ ಅಮರ್ತ್ಯ ಕೂಡ ಇದಕ್ಕೆ ಸಿದ್ಧವಾಗಿ ಈಗ ಈ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗ್ತಾ ಇರುವಂತದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಶ್ರೀ ಪ್ರಕಾಶ್ ರಾಠೋಡ್ ಅವರು MLC.
ಬಸವಮೂರ್ತಿ ಶ್ರೀ ಮಾದಾರ ಚೆನ್ನಯ್ಯ ಸ್ವಾಮೀಜಿ, ಶ್ರೀ ಶಿವಾನಂದಪುರಿ ಶ್ರೀ ರಾಘವೇಂದ್ರ ಶಾಸ್ತ್ರಿಗಳು ಸಲಹೆಗಾರರು, ಶ್ರೀ BH ಶ್ರೀಧರ್ ಅವರು, ಶ್ರೀ ಪ್ರಕಾಶ್ ಗೌಡರವರು, ಪುಷ್ಪನಮನ ಸಲ್ಲಿಸುವಂತಹ ಕಾರ್ಯ ಒಂದ್ ಕಡೆ ಸಾಗ್ತಾ ಇದೆ, ಮತ್ತೊಂದ್ ಕಡೆ ಕೂತಿರುವಂತಹ ಮಂದಿಯೂ ಕೂಡ SM ಕೃಷ್ಣ ಅವರ ಜೊತೆಗಿನ ತಮ್ಮ ಒಡನಾಟವನ್ನು ಸಹಜವಾಗಿ ಅವರೆಲ್ಲ ನೆನಪಿಸ್ಕೊಳ್ತಾ ಬಹಳ ಭಾವುಕರಾಗಿ ಅಲ್ಲಿ ನೆರೆದಿರುವಂತಹ ಮಂದಿಯನ್ನ ಕೂಡ ನಾವಿಲ್ಲಿ ನೋಡಬಹುದಾಗಿದೆ. ಯಾಕಂತಂದ್ರೆ SM ಕೃಷ್ಣ ಅವರದ್ದು ಏನೊಂದು 5-10 ವರ್ಷ ರಾಜಕೀಯ ಅಲ್ಲ, ಅಥವಾ 2-3 ದಶಕಗಳಿಗೆ ಸಂಬಂಧಪಟ್ಟಂಗಿನ ರಾಜಕೀಯ ಅಲ್ಲ. 1962ರಿಂದ ಶುರುವಾದಂತ ಅವರ ಈ ರಾಜಕೀಯ ಪಯಣ ಹೆಚ್ಚು ಕಡಿಮೆ 2020-21ರ ತನಕನೂ ಕೂಡ ಬಹಳ ಸುದೀರ್ಘವಾಗಿ ಸಾಗಿತ್ತು. ಹಾಗಾಗಿ ಬಹಳ ದಶಕಗಳ ರಾಜಕೀಯ, ಅದರ ಜೊತೆಗೇನೆ ಬಹಳ ಮಂದಿ ಒಡನಾಟ, ಇದೆಲ್ಲವೂ ಕೂಡ ಈ ಹಂತದಲ್ಲಿ ನಮಗೆ ಅದು ನಾವು ಗಮನಿಸ್ತಾ ಇದ್ವಿ. ಅದು ನಮ್ಗೆ ಇಲ್ಲಿ ಕಣ್ಣಿಗೆ ಕಾಣ್ತಾ ಇದೆ ಆ ಒಡನಾಟ ಹೇಗಿತ್ತು. ಆಮೇಲೆ ಈಗ ಯಾರ್ಯಾರು ಸಚಿವರಾಗಿದ್ದಾರೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ, ಬಹಳಷ್ಟು ಮಂದಿ SM ಕೃಷ್ಣ ಅವರ ಸಚಿವ ಸಂಪುಟದಲ್ಲೂ ಕೂಡ ಅವರು ಸದಸ್ಯರಾಗಿದ್ದಂಥದ್ದು ಅಥವಾ ಸಂಪುಟವನ್ನ ಪ್ರತಿನಿಧಿಸ್ತಾ ಇದ್ದಂಥದ್ದನ್ನ ನಾವು ನೋಡಬಹುದಾಗಿದೆ. ಅದು HK ಪಾಟೀಲ್ ಅವರಿಂದ ಹಿಡಿದು ಬಹಳಷ್ಟು ಅದಕ್ಕೆ ಸಂಬಂಧಪಟ್ಟಂಗೆ ನಮಗೆ ಉದಾಹರಣೆಗಳು ಸಿಗ್ತಾ ಹೋಗ್ತಿದೆ. DK ಶಿವಕುಮಾರ್ ಅವರಾಗಿರ್ಬೋದು, ಮತ್ತೊಬ್ರು ಮೋಟಮ್ಮ ಅವರಾಗಿರ್ಬೋದು, ವಿಶ್ವನಾಥ್ ಅವರಾಗಿರ್ಬೋದು, ಹೀಗೆ ಅವರೆಲ್ಲರಿಗೂ ಕೂಡ ಅವರನ್ನ ಗುರುತಿಸಿ ಒಳ್ಳೊಳ್ಳೆ ಜವಾಬ್ದಾರಿಗಳನ್ನ ಕೊಟ್ಟು ಅವರಿಂದ ಯಾರಿಂದ ಏನ್ ಕೆಲಸ ತೆಗಿಸ್ಬೇಕು, ಇದು SM ಕೃಷ್ಣ ಅವರು ತಮ್ಮ ಆಡಳಿತಾವಧಿಯ ಸಂದರ್ಭದಲ್ಲಿ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದಂತಹ ಸಂಗತಿಗಳು. ಒಂದು ಉದಾಹರಣೆಯನ್ನ ನಿನ್ನೆ ಮಾತನಾಡುವಂತಹ ಸಂದರ್ಭದಲ್ಲಿ ಕೊಡ್ತಾ ಇದ್ರು. ಆಮೇಲೆ ಆ ಟೈಮ್ನಲ್ಲಿ SM ಕೃಷ್ಣ ಅವರಿಗೆ ರಾಷ್ಟ್ರ ಪ್ರತಿನಿಧಿಸ್ತಾ ಇದ್ದಂತ ಪ್ರಧಾನಿ ಯಾರು, ವಾಜಪೇಯಿ ಅವರು. ಸೊ ವಾಜಪೇಯಿ ಅವರು ಈ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಾಗಿನ ಕೆಲ ಫಂಡ್ ಅನ್ನ ನೀವು ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡಿಲ್ಲ ಅಂತ ಹೇಳ್ಕೊಂಡು ಒಂದು ಪತ್ರ ಬರೆದಿರ್ತಾರಂತೆ. ಆ ಪತ್ರದಲ್ಲಿ ಇದ್ದಂತ ಕೆಲ ಅಂಶಗಳು SM ಕೃಷ್ಣ ಅವರಿಗೆ ಬಹಳ ಹರ್ಟ್ ಆಗುತ್ತಂತೆ. ಕರೀತಾರಂತೆ ತಮ್ಮ ಸಚಿವ ಸಂಪುಟವನ್ನ, ಬನ್ನಿ ಕುತ್ಕೊಳ್ಳಿ ಇಲ್ಲಿ ಅಂತೇಳಿ. ಆಗ ಮೋಟಮ್ನವರು ಆಗ ಅವರು ಸಚಿವೆ ಆಗಿರ್ತಾರೆ, ಯಾರು SM ಕೃಷ್ಣ ಅವರ ಸಂಪುಟದಲ್ಲಿ ಮೋಟಮ್ಮ ಅವರು ಕೂಡ ಇರ್ತಾರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ. ಹೇಳ್ತಾರಂತೆ, ನೋಡಿ ಈ ತರದ ಪದಗಳ ಪ್ರಯೋಗ ಆಗಿದೆ, ಕೊಟ್ಟಿರುವಂತ ಹಣ ಉಪಯೋಗ ಮಾಡ್ಕೊಂಡಿಲ್ಲ, ಯಾಕೆ ಕೊಟ್ಟು ಇದು ಕೂಡಲೇ ಸಂಬಂಧಪಟ್ಟಂಗೆ ಕೆಲಸ ಮಾಡಿ, ಇದನ್ನ ತ್ವರಿತವಾಗಿ ನೀವು ಅಂದ್ರೆ ಅಲ್ಲಿಂದ ಬಂದಂತ ಆ ಪತ್ರವನ್ನ ಓದಿ ಅವ್ರಿಗೆ ಮನದಟ್ಟು ಮಾಡಿಸಿ ಅವರಿಂದ ಕೆಲಸ ತೆಗೆಯೋದು. ಮೋಟಮ್ಮ ಅವರು ಕೂಡಲೇ ಇದಕ್ಕೆ ಸಂಬಂಧಪಟ್ಟಂಗೆ ಹಿರಿಯ ಅಧಿಕಾರಿಗಳದೆಲ್ಲ ಸಭೆ ಕರೆದು ಏನ್ ಮಾಡ್ಬೇಕು, ಯಾವ ರೀತಿಯಾಗಿ ಇದನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಯೋಚನೆ ಮಾಡಿದಂತ ಸಂದರ್ಭದಲ್ಲೇ ಹುಟ್ಟಿದ್ದು ಸ್ತ್ರೀ ಶಕ್ತಿಗೆ ಸಂಬಂಧಪಟ್ಟಾಗಿನ ಸಂಘಟನೆಗಳು. ಅದು ಯಾವ ರೀತಿಯಾಗಿ ಆ ನಂತರದಲ್ಲಿ ರಾಜ್ಯದ ಮಹಿಳಾ ಸಬಲೀಕರಣಕ್ಕೆ ಒಂದು ದೊಡ್ಡ ವೇದಿಕೆ ಆಯ್ತು ಅನ್ನುವಂಥದ್ದು ಈಗೊಂದು ಇತಿಹಾಸ. ಯಾಕೆ ಇದನ್ನ ಹೇಳ್ತಾ ಇದ್ದೀವಿ ಅಂತ ಅಂದ್ರೆ, SM ಕೃಷ್ಣ ಅವರು ಅವ್ರು ಕಾರ್ಯನಿರ್ವಹಿಸ್ತಾ ಇದ್ದಂತ ರೀತಿ, ಆಮೇಲೆ ಯಾವುದು ಕೂಡ ಅವರು ಒಂದು ಸುತ್ತೋಲೆ ಹೊಡ್ಸೋದು, ಒಂದು ರೂಲ್ಸ್ ಮಾಡೋದು ಇದ್ರ ಮುಖ್ಯವಾಗಿ ಅಲ್ಲ, ಅವರೇ ಸ್ವಯಂ ಅದನ್ನ ಪಾಲಿಸೋ ಮುಖ್ಯವಾಗಿ ಇತರರು ಪಾಲಿಸುವಂತೆ ಮಾಡ್ತೀವಿ. ಇದಕ್ಕೊಂದು ಎಕ್ಸಾಂಪಲ್, ಈ ವಿಧಾನಸೌಧದಲ್ಲಿ ಕಾರ್ಯನಿರ್ವಹಿಸುವಂತ ಮಂದಿ ಎಲ್ಲ ID ಕಾರ್ಡ್ ಅನ್ನ ಖುದ್ದಾಗಿ ಬಳಸಬೇಕು, ಒಂದು ಪಂಚ್ ಮಾಡೋದು ಮತ್ತೊಂದು ಇದೆಲ್ಲ ಬಳಸಬೇಕು ಅನ್ನುವಂಥ, ಅದಕ್ಕೆ ಯಾವ್ದು ಸುತ್ತೋಲೆ ಹೊಡ್ಸಿರ್ಲಿಲ್ಲ ಅಂತೆ. ಇವರೇ ಸ್ವತಃ ಹೋಗಿ ವಿಧಾನಸೌಧ ಎಂಟ್ರಿ ಆಗುವಂತ ಸಂದರ್ಭದಲ್ಲಿ ತಮ್ಮ ID ಕಾರ್ಡ್ ಏನಿತ್ತು ಆ ಗುರುತಿನ ಚೀಟಿಯನ್ನ ಹೋಗಲ್ಲಿ ಪಂಚ್ ಮಾಡ್ತಾ ಇದ್ರಂತೆ. ಒಬ್ಬ ಮುಖ್ಯಮಂತ್ರಿ ಅಂತ ಕಾರ್ಯದಲ್ಲಿ ಅವ್ರು ನಿರತರಾಗಿದ್ದಾರೆ ಅಂತ ಅಂದ್ರೆ ಉಳಿದಂತ ಅಧಿಕಾರಿ ವರ್ಗ, ಸಂಪುಟ ಸಹೋದ್ಯೋಗಿಗಳು, ಶಾಸಕರು ಅದನ್ನ ಪಾಲಿಸಲೇಬೇಕಲ್ವ. ಅವರಿಗೆ ಒಂದು ಮುಜುಗರ, ಮುಖ್ಯಮಂತ್ರಿನೇ ಮಾಡ್ತಾರೆ ನಾವು ಮಾಡ್ಲಿಲ್ಲ, ಆ ರೀತಿಯಾಗಿ ಒಂದು ಉದಾಹರಣೆಗಳಷ್ಟೇ ಇದೆಲ್ಲವೂ ಕೂಡ. ಹೀಗೆ ಎಲ್ಲದಕ್ಕೂ ರೂಲ್ಸ್ ರೆಗ್ಯುಲೇಷನ್ ಸುತ್ತೋಲೆ ಹೊಡ್ಸೋದಲ್ಲ. ನಾನು ಅದನ್ನ ಪಾಲಿಸಿದ್ರೆ ಬೆಂಗಳೂರಿನಲ್ಲಿ ಇರುವಂತ ಎಲ್ಲ ಸಂದರ್ಭದಲ್ಲೂ ಕೂಡ 11:30-12 ಗಂಟೆ ಅಷ್ಟೊತ್ತಿಗೆ ಅವ್ರು ವಿಧಾನಸೌಧದಲ್ಲಿ ಇರ್ತಾ ಇದ್ರು. ವಿಧಾನಸೌಧದಲ್ಲಿದ್ದು ಏನೇನ್ ನಡೀತಾ ಇದೆ ಅದೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರು. ಆದ್ಮೇಲೆ ಯಾವ್ಯಾವ ಸಚಿವಾಲಯದಲ್ಲಿ ಹೇಗೆ ಕೆಲಸ ಆಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ವಿಶೇಷವಾಗಿ ಕೆಲವರನ್ನ ಅವರು ನಿಯೋಜಿಸಿರ್ತಿದ್ರು. ಅವರುಗಳು ಕೂಡ ಅದ್ರ ಬಗ್ಗೆ ಸ್ವತಃ ಗಮನ ಕೊಟ್ಟು ಮುಖ್ಯಮಂತ್ರಿಗಳಿಗೆ ರಿಪೋರ್ಟ್ ಕೊಡ್ತಾ ಇದ್ರು. ಹೀಗೆ ತಮ್ಮ ಕಣ್ಣಳತಲ್ಲಿ ಏನೇನ್ ಆಗ್ತಾ ಇದೆ ಅನ್ನೋ ಪ್ರತಿ ವಿಚಾರದ ಮೇಲೂ ಗಮನ ಕೊಡ್ತಾ ಇದ್ರು SM ಕೃಷ್ಣ ಅವರು. ಸುಮ್ಮನೆ ಭರವಸೆ ಕೊಟ್ಟು ನೋಡೋಣ ಮಾಡೋಣ ಅನ್ನುವಂಥದ್ದಲ್ಲ, ಒಂದು ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನಗಳು. ನಾನು ಆಗ್ತಾನೆ ಹೇಳ್ದಂಗೆ ಅದಕ್ಕೆ ಉದಾಹರಣೆ ಅಂತ ಅಂದ್ರೆ IT ವಲಯನೇ.
100-150 ಕೋಟಿ ರೂಪಾಯಿ ಇದ್ದಂತ IT ಎಕ್ಸ್ಪೋರ್ಟ್ ಇವರ ಅಧಿಕಾರ ಅವಧಿಯ ಅಂತ್ಯದಲ್ಲಿ 20,000 ಕೋಟಿ ಮೀರ್ತು ಅಂತ ಅಂದ್ರೆ, ಆಮೇಲೆ ನಿಮ್ ಕೋಲಾರದ ದಲಿತ ಕುಟುಂಬದ ವಿಚಾರವು ನಿಮ್ಗೆ ಗೊತ್ತಿರಬಹುದು. ಆಗ ದೊಡ್ಡ ಸುದ್ದಿ ಆದಂತಹ ಸಂಗತಿ. ಸುಮಾರು 7 ಮಂದಿ ದಲಿತರನ್ನ ಸಜೀವವಾಗಿ ಸುಟ್ಟಂತ ಪ್ರಕರಣ ಇತ್ತಲ್ಲ. 66 ಮನೆಗಳನ್ನ ಕೂಡಲೇ ಅವ್ರಿಗೆ ಕಟ್ಸ್ಕೊಡ್ತಾರೆ. 70,000 ರೂಪಾಯಿ ಏನೋ ಒಂದೊಂದು ಪ್ರತಿ ಮನೆಗೆ ಖರ್ಚು ಮಾಡಿ ಆ ದಲಿತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇಡೀ ದೇಶದಾದ್ಯಂತ ಕೆಟ್ಟ ವಿಚಾರವಾಗಿ ಕರ್ನಾಟಕ ಸುದ್ದಿ ಆಗಿತ್ತಲ್ಲ, ಅದನ್ನ ಅವ್ರು ಬಳಸ್ಕೊಂಡು ಹೀಗೂ ಕೂಡ ಒಬ್ಬ ಮುಖ್ಯಮಂತ್ರಿ ಸ್ಪಂದಿಸಬಹುದು ಅನ್ನುವಂಥದ್ದನ್ನ ಬಹಳ ಅಚ್ಚುಕಟ್ಟಾಗಿ ಇಡೀ ದೇಶಕ್ಕೆ ತೋರಿಸ್ಕೊಟ್ಟಂತದ್ದು SM ಕೃಷ್ಣ ಅವರು. ಈ ತರದ 100 ಉದಾಹರಣೆ ಸಿಗ್ತಾ ಹೋಗುತ್ತೆ ಬಿಡಿ ನಿಮ್ಗೆ ಈ ವಿಚಾರವಾಗಿ ನಾವು ಮಾತನಾಡ್ತಾ ಹೋದ್ರೆ. ಅಂತ ಒಬ್ಬ ಧೀಮಂತ ನಾಯಕ ಇವತ್ತು ನಮ್ಮ ಜೊತೆಗಿಲ್ಲ. ಅವರಿಗೆ ಪುಷ್ಪ ನಮನ ಸಲ್ಲಿಸುವಂತ ಕಾರ್ಯ ಕೂಡ ಅವ್ರ ನಡವಳಿಕೆ ಅಂತಾನೆ ಬಹಳ ಶಿಸ್ತಾಗಿ ನಡೀತಾ ಇದೆ. ಪದ್ಮವಿಭೂಷಣ ಶ್ರೀ ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ರವರ ಆತ್ಮಕ್ಕೆ ಸದ್ಗತಿಯನ್ನು ಕೋರುವ ಮೂಲಕ ಪುಷ್ಪಗುಚ್ಛವನ್ನು ಕರ್ನಾಟಕ ಸರ್ಕಾರದ ಎಲ್ಲ ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲ ಸಚಿವರುಗಳು ಹಾಗೂ ಗಣ್ಯಮಾನ್ಯರು ಅರ್ಪಣೆ ಮಾಡಿದ್ದಾರೆ. ಪೊಲೀಸ್ ಬ್ಯಾಂಡ್ನ ಸಕಲ ಗೌರವ ಇನ್ನೀಗ ಸಿಗ್ತಾ ಇದೆ. ದಯಾನಂದಪುರಿ ಸ್ವಾಮೀಜಿಯವರು ಸೊ ಅಂಬರೀಷ್ ಅವರ ಪುತ್ರ ಅಭಿಷೇಕ್ ಅಂಬರೀಷ್ ಅವರು ಕೂಡ ಪುಷ್ಪ ನಮನವನ್ನು ಸಲ್ಲಿಸಿದಂಥ ಸಂದರ್ಭವನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲರೂ ಕೂಡ ತಮ್ಮ ಚಿಕ್ಕ ವಯಸ್ಸಿನಿಂದನೂ ಕೂಡ SM ಕೃಷ್ಣ ಅವರನ್ನು ನೋಡ್ಕೊಂಡು ಬಂದಂಥವ್ರೆ. ಸಹಜವಾಗಿ ಅವರು ಎಲ್ರಿಗೂ ಕೂಡ ಒಂದು ಭಾವುಕವಾದಂಥ ಕ್ಷಣ ಇದು. ಭಾಳಷ್ಟು ಮಾಜಿ ಶಾಸಕರುಗಳು ಕೂಡ ತಮ್ಮ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಯಾವುದೇ ಗೊಂದಲ ಇಲ್ಲ. ಭಾಳ ಅದೊಂದು ಪಟ್ಟಿಯನ್ನು ಕೂಡ ಭಾಳ ವ್ಯವಸ್ಥಿತವಾಗಿ ಮಾಡಿಕೊಂಡು ಯಾರ್ಯಾರು ಪುಷ್ಪ ನಮನ ಸಲ್ಲಿಸೋದಕ್ಕೆ ಅವಕಾಶ ಅವರೆಲ್ಲರೂ ಕೂಡ ಸ್ವಾಮೀಜಿಗಳಿಗೆ, ರಾಜಕಾರಣಿಗಳಿಗೆ, ಕೆಲ ಅಧಿಕಾರಿ ವರ್ಗಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಅದರಂತೆ ನಡೀತಾ ಇರುವಂಥ ಪ್ರೋಟೋಕಾಲ್ ಪ್ರಕಾರವಾಗಿ ಸಾಗ್ತಾ ಇರುವಂಥ ಎಲ್ಲ ಪ್ರಕ್ರಿಯೆಗಳನ್ನು ನಾವು ನೋಡ್ತಾ ಇದ್ದೀವಿ. DK ಶಿವಕುಮಾರ್ ಅವರು ಆಗ್ತಾನೆ ಹೇಳ್ತಾ ಇದ್ದ ಹಾಗೆ ಹಿಂದೆ ಸಂಪುಟದಲ್ಲಿ ಕೆಲಸ ಮಾಡಿದಂಥ ಅನುಭವ ಇತ್ತು. ಅದರ ಜೊತೆಗೇನೆ ಮಗಳನ್ನು ಅವ್ರ ಕುಟುಂಬಕ್ಕೆ ಕೊಟ್ಟಂಥದ್ದು, ರಾಜಕೀಯವಾಗಿ ಭಾಳ ಸಲಹೆಗಳನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲೆಲ್ಲ SM ಕೃಷ್ಣ ಅವರನ್ನು ಅವ್ರು ನೆನಪಿಸ್ಕೊಂಡಿದ್ದಾರೆ. ಭಾಳ ಗದ್ಗದಿತರಾದರೂ ಕೂಡ ಈಗ ಎಗೈನ್ ಪೊಲೀಸ್ ಸೆಲ್ಯೂಟನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಸರ್ಕಾರಿ ಅನೌನ್ಸ್ ಮಾಡಿ ಎಲ್ಲ ಎದ್ದು ಇಟ್ಕೋಬೇಕು ದಯವಿಟ್ಟು. ಕೂತ್ಕೊಳ್ಳಂಗಿಲ್ಲ.
ಸುಪ್ರೀಂ ಕೋರ್ಟ್ ಕೊಟ್ಟಂತ ಆಯ್ತಾಯ್ತು ಸ್ವಲ್ಪ ಸ್ವಲ್ಪ ಇರೋ 5 ನಿಮಿಷ ಇರೋ